ನಾನು ಇವತ್ತೇ ಅರ್ಜೆಂಟ್ ಆಗಿ ಬೆಂಗಳೂರಿಗೆ ಹೋಗ್ಬೇಕು ಅಮ್ಮ. ನಾನು ಇವತ್ತೇ ಅರ್ಜೆಂಟ್ ಆಗಿ ಬೆಂಗಳೂರಿಗೆ ಹೋಗ್ಬೇಕಾಗಿದೆ. ನಾಳೆ ಬೆಂಗಳೂರಿನಲ್ಲಿ ನನ್ನ ಡಾಕ್ಟರ್ ಇಂಟರ್ವ್ಯೂ ಇದೆ. ಎಷ್ಟು ದುಡ್ಡು ಕೊಟ್ಟವರಿಗಿಂತ ದೊಡ್ಡ ನೌಕರಿ ಸಿಗಲಾರದು. ಆದ್ರೂ ನಾನು 10 ಜನರಿಗೆ ಹೇಳಿ ಕೇಳಿ ರೆಕಮೆಂಡ್ ಮಾಡಿಸಿದ್ದೇನೆ. ಅಟ್ಲೀಸ್ಟ್ ಅವರಿಗೆ ಪಾರ್ಟಿ ಪಂಗಡ ಊಟ ವಸತಿ ಅಂತ 10,000 ರೂಪಾಯಿ ಬೇಕಾಗುತ್ತೆ. ಅಪ್ಪನಿಗೆ ಹೇಳಿದರೆ ಇನ್ನೇನು ಮಾತನಾಡುತ್ತಾನೆ. ಅವನಿಗೆ ನೀನೇ ತಿಳಿಸಿ ಹೇಳಿ 10,000 ಇಷ್ಟು ಕೊಡಮ್ಮ. ನೋಡ್ಪ, ನಿಮ್ಮಪ್ಪ ಹೇಳೋ ಮಾತಿನಲ್ಲಿ ನಿಮ್ಮಪ್ಪ ಎಂಥವನು ಅನ್ನೋದು ನಿಮಗೆ ಗೊತ್ತೈತಿ. ಒಂದು ದುಡ್ಡು ಗಳಿಸಬೇಕಾದ್ರೆ ಕಷ್ಟಪಟ್ಟು ಬೆವರು ಸುರಿಸಿ ಗಳಿಸಿವಿ. ಆದ್ರೆ ನೀವು ದುಡ್ಡು ಗಳಿಸುವುದಾಗಲಿ ಇವೆಲ್ಲ ಅನ್ಯರಿಗೆ ಹಿಡಿಸುವುದಿಲ್ಲ. ಅದಕ್ಕೆ ನಿನ್ನ ಕೈಗೆ ಅಷ್ಟೊಂದು ಹಣ ಕೊಡಬೇಕಾದ್ರೆ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ. ಅಮ್ಮ, ನಾನೇನು ಲಂಚ ಕೊಟ್ಟು ನೌಕರಿಗೆ ಹೋಗ್ಲಿಕ್ಕೆ ಹಣ ಕೇಳ್ತಾ ಇಲ್ಲಮ್ಮ. ಇಂತ ಡಾಕ್ಟರ್ ನೌಕರಿಗೆ 10,000 ಜನರ ದೊಡ್ಡವರನ್ನು ಹಿಡಿದು ಖರ್ಚು ಮಾಡಬೇಕಾಗುತ್ತೆ. ಇವೆಲ್ಲ ಅಪ್ಪನಿಗೆ ಹೇಳಿದರೆ ಬಾಯಿಗೆ ಬಂದಂತೆ ಮಾತನಾಡುತ್ತಾರೆ. ನಾನು ನೌಕರಿಗೆ ಹೋಗುವಾಗಲೂ ಇದೇ ಹಣೆ ಬರ. ನಾನು ಕಾಲೇಜ್ ವಿದ್ಯಾಭ್ಯಾಸ ಕಲಿಯುವಾಗಲೂ ನನಗೆ ಕಷ್ಟ ಕೊಟ್ಟು ಕಾಲೇಜ್ ಕಲಿಸಿದರು. ಸಾಕು, ಬಾಯಿ ಮುಚ್ಚೋದು. ಕಷ್ಟ ಕೊಟ್ಟು ಕಾಲೇಜ್ ಕಲಿಸಿದರೆ ನಾನೇನು ಹುಡುಳನಾಗಿಲ್ಲಮ್ಮ, ಡಾಕ್ಟರ್ನಾಗುವ ಯೋಗ್ಯತೆ ಪಡೆದಿದ್ದೀನಿ. ಇದು ತಪ್ಪೇನಮ್ಮ? ನೀನು ಬುದ್ಧಿವಂತ ಅಂತ ಹೇಳ್ತೀವಲ್ಲಪ್ಪ ನಾವು. ನೋಡು ಅಶೋಕ, ನೌಕರಿ ಸಲುವಾಗಿ ನಾನು ಕೂಡ ದೇವರಿಗೆ ಅರಿಕೆ ಹೊತ್ತೀನಪ್ಪ. ನನ್ನ ಮಗ ನೌಕರಿಗೆ ಸಿಕ್ತಂದ್ರೆ 9 ತಿಂಗಳು ಒಪ್ಪತ್ತು ಊಟ ಮಾಡ್ತೀನಿ ಅಂತ ಅರಿಕೆ ಹೊತ್ತೀನಪ್ಪ. ಅಮ್ಮ, ನನ್ನ ಸಲುವಾಗಿ 9 ತಿಂಗಳು ಒಪ್ಪತ್ತು ಊಟ ಮಾಡಿ ಉಪವಾಸ ಇರುವಂತ ಹರಿಕೆ ನೀನ್ ಯಾಕೆ ದೇವರಿಗೆ ಹರಿಕೆ ಓರ್ಬೇಕಾಗಿತ್ತು? ಅಂತ ಅವಶ್ಯಕತೆ ಯಾವ್ದು ಏನಿತ್ತು? ತಾಯಿಯ ಕರಪ್ಪ, ಹೊಟ್ಟೆಯಿಂದ ಹುಟ್ಟಿದ ಮಕ್ಕಳಿಗೆ ತಾಯಿ ತಂದೆಯಾದವರು ಒಳ್ಳೇದ ಬಯಸ್ತಾರ, ಹೊರತು ಕೆಟ್ಟದ್ದಲ್ಲಪ್ಪ. ನಿನ್ನ ಒಳ್ಳೇದಕ್ಕ ನಾನು ಅರಿಕೆ ಹೊತ್ತದ್ದು. ಸಾವಿತ್ರಿ, ಸಾವಿತ್ರಿ, ನಿಮ್ಮಪ್ಪ ಬರ್ತಿದ್ದಾರೆ. ಶಾಂತಿಯಿಂದ ಹಣ ಕೇಳಿ ಪಡೆದುಕೊಂಡು ಹೋಗಪ್ಪ. ಸಾವಿತ್ರಿ, ಹಾಲು ಅನ್ನ ಕಲಿಸಿ ಊಟ ಮಾಡದೆ ಹಾಗೆ ಬಂದಿರಲಿಲ್ಲ. ಅಶೋಕ್ನು ಬೆಂಗಳೂರಿಗೆ ಹೋಗ್ತಾ ಇದ್ದಾನೆ. ಅವನಿಗೆ ಊಟ ಮಾಡಿಸಿ ಕಳಿಸ್ಕೊಡು. ಅವನಿಗೆ ನಾ ಬೆಂಗಳೂರಿಗೆ ಹೋಗ್ಲಿಕ್ಕೆ ಆಗ್ಲೇ ಸಿದ್ಧವಾಗಿ ನಿಂತಿದ್ದಾನ್ರಿ. ಅದು ಏನೋ ಹೇಳ್ತಿದ್ದಾನೆ, ಸ್ವಲ್ಪ ನೀವು ಅವನ ಬಾಯಿಂದ ಕೇಳಿದ್ರ. ಏನಪ್ಪಾ ಅಶೋಕ? ಡ್ಯಾಡಿ, ಅದೇ ನಾನು ಆಗ್ಲೇ ಹೇಳಿದನಲ್ಲ, ನಾಳೆ ಬೆಂಗಳೂರಿನಲ್ಲಿ ನನ್ನ ಡಾಕ್ಟರ್ ಇಂಟರ್ವ್ಯೂ ಇದೆ. 10,000 ರೂಪೀಸ್ ಬೇಕಾಗುತ್ತೆ ಅಂತ. ಅದರ ಸಲುವಾಗಿ ವೇಟ್ ಮಾಡ್ತಾ ಇದ್ದೀನಿ. ನೋಡಪ್ಪ ಅಶೋಕ್, ನಿನಗ ಕಷ್ಟಪಟ್ಟು ವಿದ್ಯಾಭ್ಯಾಸ ಮಾಡಿಸಿ ಪ್ರಾಮಾಣಿಕತೆಯಿಂದ ನೀನು ಉದ್ಯೋಗ ಪಡೆಯುವುದು ನಿನ್ನ ಆದ್ಯ ಕರ್ತವ್ಯ. ಈಗ ಕಾಲಕ್ಕೆ 10,000 ರೂಪಾಯಿ ಹಣ ಬೇಕಂತ ಹೇಳಿದ್ರ ನಾವೆಲ್ಲಿಂದ ತರಬೇಕಪ್ಪ? 10 ಬಿಡಿಗಾಸಿಗಾಗಿ 20 ಜನರ ಮುಂದೆ ಕೈ ಒಡ್ಡಿದವರು ನಾವು. ನಮ್ಮ ಕೈಗಳು ಇದಕ್ಕೆ ನಿಂತು ಹೋಗ್ಯಾವ. ನಿಮ್ಮ ಮೇಲೆ ಆಸೆ ಹೊತ್ತು ಹಸಿದ ಕುಡಿದವರು ನಾವು. ನೋಡಬಹುದು, ನೀನು ಯಾವುದೇ ತಪ್ಪು ತಿಳಿಯಲಾರದೆ ಜನರ ಹತ್ರ ನೌಕರಿ ಸಲುವಾಗಿ ನಿನ್ನ ನೌಕರಿಯ ಸಲುವಾಗಿ ಜನರ ಹತ್ರ ಕೇಳಿ 5,000 ರೂಪಾಯಿ ಸಾಲ ಅಂತ ತಂದೀನಿ. ನೀನು ಯಾವುದೇ ತಪ್ಪು ತಿಳಿಯಲಾರದೆ ಈ ಹಣದಲ್ಲಿ ನೀನು ದೊಡ್ಡವನಾಗಿ ಬಾ ಅಂತ ಕೇಳ್ತಾ ಇದ್ದೆ. ತೆಗೆದುಕೋ ಅಶೋಕ್, ಹಣ. ಹೌದಪ್ಪ, ನಿಮ್ಮಪ್ಪ ಹೇಳೋ ಮಾತು ಸತ್ಯವಿದೆ. ಇಂಟರ್ವ್ಯೂ ಕೊಟ್ಟು ಬಾ, ಹೋಗಪ್ಪ. ದೇವರು ಒಳ್ಳೇದು ಮಾಡ್ತಾನೆ ಎಂಬ ನಂಬಿಕೆ ನಮಗಿದೆ. ಈ ಹಣ ಸಾಲನೆ ಹೋದರೆ ಮತ್ತೆ ನಾನು ಈ ಹಣ ಸಾಲನೆ ಹೋದರೆ ಮತ್ತೆ ನಾನು ಸಾಲ ಮಾಡಬೇಕಾಗುತ್ತೆ. ನಿನಗ ಒಳ್ಳೇದಾಗೋದಾದ್ರ 10,000 ಬೇಕೆ, 20,000 ರೂಪಾಯಿ ಸಾಲ ಮಾಡು. ಆ ಬಾಕಿಯ ಸಾಲವನ್ನು ನಾವಿಬ್ಬರು ಗಂಡ ಹೆಂಡರು ಬೆವರು ಸುರಿಸಿ ದುಡಿದು ಸಾಲ ಮುಟ್ಟಿಸ್ತೀವಿ. ಒಟ್ಟಿನಲ್ಲಿ ನೀನು ದೊಡ್ಡ ಡಾಕ್ಟರ್ನಾಗಬೇಕಂತ ಆಸೆ ಹೊತ್ತು ಕುಳಿತ ಹಸಿದವರು ನಾವು. ತಂದೆ ತಾಯಿ ಅಂತೂ ದೇವರಿಗೆ ಅಕ್ಕಿ ಹೊತ್ತಿದ್ದಾಳೆ. ನಿನ್ನ ತಾಯಿ ಅಂತೂ ದೇವರಿಗೆ ಅರಕೆ ಗೊತ್ತಾಳ. ಮಗನಿಗೆ ನೌಕರಿ ಸಿಕ್ಕರೆ 9 ತಿಂಗಳ ಒಪ್ಪತ್ತು ಊಟ ಮಾಡ್ತೀನಿ ಅಂತ ದೇವರಿಗೆ ಅರಕೆ ಹೊತ್ತಾಳು. ನೀನ ತಿಳ್ಕೋಬೇಕಪ್ಪ, ಎತ್ತವರ ಪ್ರೀತಿ ನಿನ್ನ ಮೇಲೆ ಎಷ್ಟು ಮಟ್ಟಿಗೆ ಇದೆಯಾ ಅನ್ನೋದು. ಅದರ ಬಗ್ಗೆ ನೀವು ಆಲೋಚನೆ ಮಾಡಬೇಡಿ. ನಾನು ಡಾಕ್ಟರ್ನಾದರೆ ಸಾಕಮ್ಮ, ನೀವಿಬ್ಬರನ್ನು ದೇವರಾಗಿ ನೋಡ್ಕೊಂಡಂತೆ ನೋಡ್ಕೊತೀನಿ. ನೀವು ಮಾಡಿದ ಉಪಕಾರದ ಋಣ ತೀರಿಸ್ತೀನಿ ಅಂತ ಭರವಸೆ ಕೊಡ್ತೀನಿ. ಆಗ್ಲಪ್ಪ, ಹೋಗಿ ಬಾ ಬೆಂಗಳೂರಿಗೆ. ನಿನಗೆ ಒಳ್ಳೇದಾಗ್ಲಿ, ಹೋಗಿ ಬಾ. ಅಮ್ಮ, ಅಪ್ಪಾಜಿ, ನಾನೇನು ಹೋಗಿ ಬರ್ತೀನಿ. ಜವಾಬ್ದಾರನಾಗಬಹುದು,